ಈ ವರ್ಷ ಕಳೆಯೋದಕ್ಕೆ ಬರೀ 199 ದಿವಸ ಮಾತ್ರ ಬಾಕಿ. ಎಷ್ಟು ಹೇಳಿ? 2025 ಕಳೆಯೋದಕ್ಕೆ ಬರೀ 199 ದಿವಸ ಮಾತ್ರ ಬಾಕಿ ಇದೆ. ಇವತ್ತಿಂದ ಲೆಕ್ಕ ಹಾಕೊಂಡ್ರು. ನಿಮಗೆ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾರ್ಯಾರು ತಮ್ಮ ಲೈಫ್ನ 6 ತಿಂಗಳಿಂದನೂ ವೇಸ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಏನು ಗೋಲೇ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ, ಆನೆಸ್ಟ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ, ಕಂಪ್ಲೀಟ್ ಆಗಿ ನಿಮ್ಮ ಲೈಫ್ನ ಹಾಳು ಮಾಡ್ಕೊತಾ ಇದ್ದೀರಾ, ನಿಮ್ಮ ಸಮಯನ ಹಾಳು ಮಾಡ್ಕೊತಿದ್ದೀರಾ. ಯಾರ್ಯಾರು ಅಂಥವರೆಲ್ಲ ನಮ್ಮ ಲೈಫು ಹಾಳಾಗ್ತಿದೆ, 6 ತಿಂಗಳಿಂದ ಏನೂ ಮಾಡಿಲ್ಲ, ಈ ವರ್ಷ ಇನ್ನೇನು ಬರೀ 6 ತಿಂಗಳಿದೆಯಲ್ಲಪ್ಪ, ಇನ್ನೂ ನನ್ನ ಲೈಫನ್ನು ನಾನು ಸೆಟ್ಟೇ ಮಾಡ್ಕೊಂಡಿಲ್ಲ ಅನ್ನೋರಿಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಎಚ್ಚರವಾಗಿ ಕೂತ್ಕೊಳ್ಳಿ, ಸ್ಟ್ರೈಟಾಗಿ ಕೂತ್ಕೊಂಡು ಈ ವಿಡಿಯೋ ಕೇಳಿ. ಎಂತಕ್ಕಂತ ಹೇಳಿದ್ರೆ, ಇದು ಕಂಪ್ಲೀಟಾಗಿ ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡೋ ಅಂಥ ವಿಡಿಯೋ. ಇನ್ನು ಉಳಿದಿರೋ 6 ತಿಂಗಳು ನಮ್ದಾಗಬೇಕು. ಏನಾಗ್ಬೇಕು ಹೇಳಿ? ಅದು ನಮ್ದಾಗಬೇಕು. ಇಷ್ಟು ದಿವಸ ಟೈಮ್ನ ವೇಸ್ಟ್ ಮಾಡಿರೋ ಸಾಕು. ಇವಾಗ ಏನಿದ್ರು ನಮ್ಮ ಲೈಫ್ನ ಸರಿ ಮಾಡ್ಕೊಳ್ಳೋದ್ ಕಡೆ ಮಾತ್ರ ನಾವು ಫೋಕಸ್ ಮಾಡಬೇಕು. ಇನ್ನು ಬೇರೆದು ಬಿಟ್ಟು ಈ ಡಿಸ್ಟ್ರಾಕ್ಷನ್ಸ್ಗಳು, ಈ ಮೊಬೈಲ್ಗಳು, ಈ ನೆಟ್ಫ್ಲಿಕ್ಸ್ಗಳು, ಅದು ಇದು ಆಳು ಮೂಳು ಕಸ ಕಡ್ಡಿನೆಲ್ಲ ತೂದು ಬಿಸಾಕ್ಬಿಟ್ಟು ಇವತ್ತಿಂದ ನೀವು ಸೀರಿಯಸ್ ಆಗಿ ಕೂತ್ಕೋಬೇಕು. ನಾಳೆ ನಾಳಿದ್ದು ಅವೆಲ್ಲ ಇಲ್ವೇ ಇಲ್ಲ ಇಲ್ಲಿ, ಆಯ್ತಾ? ನಾಳೆ ಅನ್ನೋದು ಕಂಪ್ಲೀಟಾಗಿ ಹಾಳು. ಇವತ್ತಿಂದನೇ ನೀವು ಎಚ್ಚರಗೊಳ್ಬೇಕು. ಇದು 199 ದಿವಸ ಆಗಿರ್ಬೋದು, ಅಥವಾ 198 ದಿವಸ ಆಗಿರ್ಬೋದು, ಅಥವಾ 197ನೇ ದಿವಸ ಆದರೂ ಆಗಿರ್ಬೋದು. ಯಾರ್ಯಾರು ಈ ವಿಡಿಯೋ ಇವಾಗ ನೋಡ್ತಿದ್ದೀರೋ, ನೀವು ಯಾವುದೇ ದಿವಸ ನೋಡ್ತೀರಿ ಅಂಥವ್ರಿಗೆ ಇದು ಎಚ್ಚರಿಕೆ ಗಂಟೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನೀವು ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು, ನಿಮ್ಮ ಲೈಫು ಹಾಳಾಗ್ತಿರೋದ್ರನ್ನ, ಆಮೇಲೆ ಈ ಕಂಪ್ಲೀಟಾಗಿ 6 ತಿಂಗಳು ವೇಸ್ಟ್ ಮಾಡ್ಕೊಂಡು ಬಂದಿದ್ದೀರಲ್ಲ, ಈ ದಿವಸಗಳನ್ನೆಲ್ಲ ಬಿಟ್ಟು ಇನ್ನು ಉಳಿದಿರೋ 6 ತಿಂಗಳನ್ನ ನಾವು ಯಾವ ರೀತಿ ಯುಟಿಲೈಸ್ ಮಾಡ್ಕೋಬೇಕು, ನಮ್ಮ ಗೋಲ್ನ ಹೆಂಗೆ ಸೆಟ್ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಕೊನೆವರೆಗೂ ಈ ವಿಡಿಯೋ ನೋಡಿ. ಯಾರ್ಯಾರು ಸ್ಕಿಪ್ ಮಾಡ್ತಿರೋ ದಯವಿಟ್ಟು ಅವ್ರಿಗೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ, ನಿಮಗೆ ಲೈಫು ಸೀರಿಯಸ್ನೆಸ್ ಅನ್ನೋದು ಇವಾಗ ಗೊತ್ತಾಗಲ್ಲ, ಆಯಿತಾ? ಒಂದು ಸಲ ಸಮಯ ಹಾಳಾದಾಗ ಅವತ್ತು ಗೊತ್ತಾಗುತ್ತೆ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ನನ್ನ ರೆಗ್ಯುಲರ್ ಆಗಿ ನೋಡೋ ಆಡಿಯನ್ಸ್ಗಳು, ವ್ಯೂವರ್ಸ್ಗಳು, ಆಯಿತಾ, ಕಮ್ಯುನಿಟಿ ಅವ್ರಿಗೆಲ್ಲ ದಯವಿಟ್ಟು ಹೇಳ್ತಾ ಇದ್ದೀನಿ, ಇದನ್ನು ಸ್ಟ್ರಿಕ್ಟಾಗಿ ಸೀರಿಯಸ್ ಆಗಿ ವಿಡಿಯೋ ನೋಡಿ, ಸೀರಿಯಸ್ ಆಗಿ ನಿಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿರೋದು ಬರೀ 6 ತಿಂಗಳು. ಮೊದಲನೇ ಸ್ಟೆಪ್ಪು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ನೀವು, ಆಯಿತಾ, ನಿಮ್ಮ ಗೋಲ್ ಬಗ್ಗೆ ಕ್ಲಿಯರ್ ಆಗಬೇಕು. ನಿಮ್ಮ ಗೋಲ್ನ ನೀವು ಗೋಲಲ್ಲೇ ಕ್ಲಿಯರ್ ಇಲ್ಲ ಅಂತ ಹೇಳಿದ್ರೆ, ಆಯಿತಾ, ನಿಮ್ಮ ಗೋಲ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಏನು ಮಾಡಿದ್ರು ವೇಸ್ಟೇ. ಅದು ಸುಮ್ಮನೆ ಏನೋ ಬೇಕಾಬಿಟ್ಟು ಬೆಳಿಗ್ಗೆ ಎದ್ದೇಳ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ, ಬರ್ತೀನಿ, ಮಲ್ಕೊತೀನಿ. ಇಲ್ಲ ಸ್ಟೂಡೆಂಟ್ಸ್ ಆಗಿದ್ರೆ ಬೆಳಿಗ್ಗೆ ಕಾಲೇಜ್ಗೆ ಹೋಗ್ತೀನಿ, ಬರ್ತೀನಿ, ಮತ್ತೆ ಬಂದು ಮಲ್ಕೊತೀನಿ, ಆಟಾಡ್ತೀನಿ ಅಂದ್ಕೊಂಡಿದ್ರೆ ನೀವು ನಿಮ್ಮ ಲೈಫಲ್ಲಿ ಅಂದ್ಕೊಂಡಿದ್ದೀನಿ ನೀವು ಏನೂ ಅಚೀವ್ ಮಾಡೋದಕ್ಕಾಗಲ್ಲ. ಇನ್ನು ಉಳಿದಿರೋ 6 ತಿಂಗಳಲ್ಲಿ, ಇನ್ನು ಉಳಿದಿರೋ ಈ ಕೆಲವು ತಿಂಗಳಲ್ಲಿ 2025 ಇನ್ನೇನು ಮುಗಿದೋಗ್ಬಿಡುತ್ತೆ. ಬರೀ 6 ತಿಂಗಳು. 2026ವರೆಗೂ ವೆಯ್ಟ್ ಮಾಡೋದಲ್ಲ. ಈ 25ರೊಳಗಡೆ ನೀವು ನಿಮ್ಮ ಗೋಲ್ನ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ನನ್ನ ಗೋಲ್ ಏನು, ನಾನು ಏನು ಅಚೀವ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಈ ವರ್ಷದಲ್ಲಿ ನಾನು ಏನೇನೆಲ್ಲ ಅಚೀವ್ ಮಾಡಿದೆ ನಾನು, ಆಯಿತಾ? 6 ತಿಂಗಳೆಲ್ಲ ಒಂದ್ಸಲಿ ಅನಲೈಸ್ ಮಾಡ್ಕೊಳ್ಳಿ. ನೀವೇನು ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಇವಾಗ ಸೆಟ್ ಮಾಡಿಕೊಂಡು, ಇಲ್ಲ ಗುರು ನಾನು ಇವತ್ತಿಂದ ಇದನ್ನು ಮಾಡ್ತಾ ಇದ್ದೀನಿ, ಇವತ್ತಿಂದ ನನ್ನ ಎಕ್ಸಾಮ್ಸ್ಗೆ ಕರೆಕ್ಟಾಗಿ ಪ್ರಿಪೇರ್ ಆಗ್ತೀನಿ, ಇವತ್ತಿಂದ ನಾನು ನನ್ನ ಇಂಟರ್ವ್ಯೂಗೆ ಕರೆಕ್ಟಾಗಿ ಪ್ರಿಪೇರ್ ಆಗ್ತೀನಿ, ಇವತ್ತಿಂದ ನಾನು ನನ್ನ ಯೂಟ್ಯೂಬ್ ಚಾನಲ್ ಏನೋ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ನಾನು ಇವತ್ತಿಂದನೇ ಮಾಡ್ತೀನಿ. ನೀವು ಕೇಳ್ಬೋದು, ಗುರು ನೀನೇನು ಮಾಡಿದೆ ಗುರು ಈ 6 ತಿಂಗಳು ಅಂತ. ನನಗೆ ಆನೆಸ್ಟಾಗಿ ಹೇಳ್ತಾ ಇದ್ದೀನಿ, ಓಪನ್ ಅಪ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ 5 ತಿಂಗಳು ಅಥವಾ 4 ತಿಂಗಳಾಯ್ತು ಅಷ್ಟೇ. ಈ ವರ್ಷದಲ್ಲಿ ನಾನು ಮಾಡಿದ ಏಕೈಕ ಒಳ್ಳೆ ಕೆಲಸ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಆ ಯೂಟ್ಯೂಬ್ ಚಾನಲ್ಲು, ಆಯಿತಾ, ನಿಮ್ಗಳ ಸಹಕಾರದಿಂದ, ಸಪೋರ್ಟಿಂದ ಇವತ್ತು 26,000 ಫಾಲೋಯರ್ಸ್ ಆಗಿದ್ದಾರೆ. ಅದು ಬರೀ ಕೇವಲ 4 ತಿಂಗಳಲ್ಲಿ, ಆಯಿತಾ? ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಿಲ್ಲ, ಅಟ್ಲೀಸ್ಟ್ ನಾನು ಅವತ್ತು ತೊಗೊಂಡಿದ್ದ ಡಿಸಿಷನ್ಗೆ ಇವತ್ತು ಈ ಚಾನಲ್ಲು ಇಲ್ಲಿವರೆಗೂ ಬಂದು ನಿಂತಿದೆ. ಅದು ನಿಮ್ಮ ಸಪೋರ್ಟಿಂದ. ಅದಕ್ಕೋಸ್ಕರ ನನ್ನ ಕಡೆಯಿಂದ ನಿಮಗೆ ಏನಾದರೂ ಒಂದು ಇದಾಗಿ ಕೊಡಬೇಕು ಅನ್ನೋದಕ್ಕೋಸ್ಕರ, ಒಂದು ವ್ಯಾಲ್ಯೂ ಕೊಡಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಸ್ಕಿಪ್ ಮಾಡಿದಿರ ಈ ವಿಡಿಯೋ ನೋಡ್ತಾ ಇರ್ಬೇಕು ನೀವು. ಇವಾಗ ಗೋಲು ನೀವು ಸೆಟ್ ಮಾಡ್ಕೋಬೇಕು. ಒಂದು ಬುಕ್ ತಗೊಳ್ಳಿ. ನಾನು ಪ್ರತಿ ಸಲ ಹೇಳ್ದಂಗೆ, ಆಯಿತಾ, ಬುಕ್ಕಲ್ಲಿ ಬರೆಯೋದು ಲೈಫ್ ಟೈಮ್ ಇರುತ್ತೆ, ಇಲ್ಲಿ ತಲೆಯಲ್ಲಿ ಬರೆಯೋದು ನೆಕ್ಸ್ಟ್ ಮೂಮೆಂಟು ಬೇಕಾದ್ರೆ ಅಳಿಸೋಗ್ಬೋದು. ಇದನ್ನು ಜಸ್ಟ್ ನೀವು ಮೋಟಿವೇಶ್ನಲ್ ವೀಡಿಯೋ ಥರ ನೋಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ನಿಮ್ಮ ಲೈಫು ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ, ನಾನು ರಿಯಲ್ ಆಗಿ ಲೈಫ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಅನ್ನೋ ಒಂದು ಇಂಟೆನ್ಷನಲ್ಲಿ ಕೂತ್ಕೊಂಡು ನೀವು ಬುಕ್ಕಲ್ಲಿ ಬರೀಬೇಕು. ಬರ್ಕೊಂಡು ನಿಮ್ಮ ಗೋಲ್ ಏನು, ನಿಮ್ಮ ಏನಂತಾರೆ, ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವು ಏನೇನೆಲ್ಲ ಇನ್ಕಂಪ್ಲೀಟ್ ಮಾಡಿದ್ದೀರಾ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿಬಿಟ್ಟು, ಇನ್ನು ಉಳಿದಿರೋ ದಿವಸದಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಜಿದ್ದಲ್ಲಿ ನೀವು ಇದನ್ನು ಸ್ಟಾರ್ಟ್ ಮಾಡ್ಕೋಬೇಕು. ಅದು ಯಾವ ರೀತಿ, ನೀವು ಬಂದು ನನಗಲ್ಲಿ ಕಮೆಂಟ್ ಹಾಕ್ಬೇಕಲ್ಲಿ. ಕಮೆಂಟ್ ಹಾಕಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ನೋಡಿನೂ ವೇಸ್ಟೇ ನೀವು, ಆಯಿತಾ? ಸುಮ್ಮನೆ ನೋಡ್ಬಿಟ್ಟು ಯಾವುದೋ ಟಕ್ಕಂತ ವೀಡಿಯೋಗೆ ಜಂಪ್ ಆಗೋದಲ್ಲ ಮೋಟಿವೇಶನ್ ತೊಗೊಂಡು. ಇಲ್ಲಿ ನಾನು ಮೋಟಿವೇಶನ್ ವೀಡಿಯೋ ಮಾಡ್ತಿಲ್ಲ, ನಿಮ್ಮ ಲೈಫ್ ಚೇಂಜ್ ಆಗೋದಕ್ಕೋಸ್ಕರ ನಾನು ಇದನ್ನು ಈ ಮಾತುಗಳು ಹೇಳ್ತಾ ಇದ್ದೀನಿ. ನೀವು ಬಂದು ಕಮೆಂಟಲ್ಲಿ ಏನು ಹಾಕ್ಬೇಕು ಹೇಳಿ, ಐ ವಿಲ್ ಚೇಂಜ್, ಆಯಿತಾ, ಸ್ಟಾರ್ಟಿಂಗ್ ಟುಡೇ ಅಂದ್ಬಿಟ್ಟು, ಐ ವಿಲ್ ಚೇಂಜ್
ಸ್ಟಾರ್ಟಿಂಗ್ ಟುಡೇ. ಏನು ಹೇಳಿ? ಐ ವಿಲ್ ಚೇಂಜ್ ಮತ್ತು ಸ್ಟಾರ್ಟಿಂಗ್ ಟುಡೇ, ಇವತ್ತಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ ಅಲ್ಲಿ ನೀವು ಡೇಟ್ ಸಮೇತ ಅಲ್ಲಿ ಹಾಕ್ಬಿಟ್ಟು ಕಮೆಂಟ್ ಹಾಕ್ಬಿಟ್ಟು ಹೋಗಬೇಕು. ಇದು ಸೀರಿಯಸ್ ಆಗಿ ಹೇಳ್ತಾ ನೀವು ಕಮೆಂಟ್ ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಏನಂತಾರೆ ಇದಾಗಿ ಕೂತ್ಕೊಳ್ಳುತ್ತೆ, ಅಲ್ಲೊಂದು ಪ್ರೂಫ್ ಅಂತ ಇರುತ್ತೆ. ಇಲ್ಲ ಗುರು, ಆ ವಿಡಿಯೋದಲ್ಲಿ ನಾನು ಕಮೆಂಟ್ ಹಾಕಿದ್ದೀನಿ, ಯಾವ ಡೇಟಲ್ಲಿ ಹಾಕಿದ್ದೀನಿ ಅಂತ ನೆನ್ಪು ಬಂದಾಗ ಮತ್ತೆ ನೀವು ವಿಡಿಯೋ ಬಂದು ಚೆಕ್ ಮಾಡ್ತೀರಾ, ಕಮೆಂಟಲ್ಲಿ ಚೆಕ್ ಮಾಡ್ತೀರಾ. ಆಯಿತಾ? ನಿಮ್ಮ ಥರನೇ ನೂರಾರು ಜನ ಬಂದು ಅಲ್ಲಿ ಕಮೆಂಟ್ ಹಾಕಿರ್ತಾರೆ, ಅಂಥವ್ರ ಜೊತೆ ನೀವು ಮೋಟಿವೇಶನ್ ತೊಗೋಬೋದು. ದಯವಿಟ್ಟು ಕಮೆಂಟ್ ಹಾಕ್ಕೊಂಡು ಮುಂದಕ್ಕೆ ನೆಕ್ಸ್ಟ್ ಈ ವಿಡಿಯೋ ನೋಡಿ ನೀವು. ಇದಾದಮೇಲೆ ನೀವು ಗೋಲ್ನ ಕರೆಕ್ಟಾಗಿ ಸೆಟ್ ಮಾಡಾದ್ಮೇಲೆ ನೀವು ಸೆಕೆಂಡ್ ಸ್ಟೆಪ್ ಏನು ಮಾಡಬೇಕು ಅಂತ ಹೇಳಿದ್ರೆ ಪ್ರತಿ ದಿವಸನೂ, ಆಯಿತಾ, ಆ ಗೋಲ್ಗೆ ಪ್ರತಿ ದಿವಸನೂ ನೀವು 2 ಅವರ್ ಎತ್ತಿಡಬೇಕು. ಪ್ರತಿ ದಿವಸ ಏನು ಹೇಳಿ, ನಾನು ಏನಂತಾರೆ ನಾಳೆ ಮಾಡಿ ನಾಳಿದ್ದು ಮಾಡಿ ಅಂತ ಹೇಳ್ತಿಲ್ಲ. ಪ್ರತಿ ದಿವಸನೂ ನೀವು 2 ಗಂಟೆ ಆ ಗೋಲ್ಗೋಸ್ಕರ ಎತ್ತಿಕ್ಬೇಕು. ಕಂಪ್ಲೀಟು ಹೈಪರ್ ಫೋಕಸ್ಸು. ಆ ಕಡೆ ಈ ಕಡೆ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ ಇದ್ರೂ, ನಿಮ್ಮ ಮೊಬೈಲ್ ಇತ್ತು ಅಂದರೆ ಸ್ವಿಚ್ ಆಫ್ ಮಾಡಿ, ನೆಟ್ಫ್ಲಿಕ್ಸ್ ಇತ್ತು ಅಂದರೆ ಆಫ್ ಮಾಡಿ, ಆಯಿತಾ, ಮಲಗಿದ್ರೆ ಟಕ್ಕಂತ ಎದೋಳಿ, ಆಯಿತಾ. ಏನೇ ಮಾಡ್ತೀರಿ ನೀವು ಎಲ್ಲ ಬಿಟ್ಟು ಆ 2 ಅವರು ನೀವು ಸ್ಟಡೀಸ್ ಮಾಡ್ತಾ ಇದ್ದೀರಾ, ನೀವು ಎಕ್ಸಾಮ್ಸ್ ಮಾಡ್ತಾ ಇದ್ದೀರಾ, ಎಕ್ಸಾಮ್ಸ್ಗೆ ಕಂಪ್ಲೀಟ್ 2 ಅವರ್ ಫೋಕಸ್ ಮಾಡಿ ನೀವು, ಆಯಿತಾ. ಎಲ್ಲನೂ ಒಂದೇ ದಿವಸದಲ್ಲಿ ಮಾಡೋದಕ್ಕಾಗಲ್ಲ. ಯಾವುದೇ ಒಂದು ದೊಡ್ಡ ಕೆಲಸಗಳು ಯಾವುದು ಒಂದೇ ದಿವಸದಲ್ಲಿ ಆಗಿಲ್ಲ. ಆ ರೀತಿ ಇರಬೇಕಾದ್ರೆ ನೀವು ಪ್ರತಿ ದಿವಸನೂ 2 ಅವರ್, ಬರೀ 2 ಅವರು, ನಾನು 10 ಅವರ್ 20 ಅವರ್ ಹೇಳ್ತಿಲ್ಲ, 2 ಅವರ್ ಹೈಪರ್ ಫೋಕಸ್ಸು. ನಾನು ಆಗಲೇ ಹೇಳ್ದಂಗೆ ಸ್ಟಡೀಸ್ ಆಗಿರ್ಬೋದು, ನಿಮ್ಮ ಇಂಟರ್ವ್ಯೂ ಪ್ರಿಪ್ರೇಷನ್ಸ್ ಆಗಿರ್ಬೋದು, ಅಥವಾ ನೀವು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನೇ ಆಗಿರ್ಬೋದು, ಏನೇ ಇದ್ರೂ ನೀವು 2 ಅವರ್ ಫೋಕಸ್ ಮಾಡಬೇಕು. ಅದಕ್ಕೆ ಇಂಟ್ರೆಸ್ಟ್ ಕೊಡಬೇಕು, ಅದನ್ನು ಕಲಿಬೇಕು. ಅದನ್ನು ನಾನು ಮಾಡೇ ಮಾಡ್ತೀನಿ. ಇನ್ನು ಉಳಿದಿರೋದು ಕಡಿಮೆ ಸಮಯ ಗುರು, ನನಗೆ 2026ವರೆಗೂ ನಾನು ಕಾಯ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಇವಾಗ ಟೈಮ್ ವೇಸ್ಟು ಸಿಕ್ಕಾಪಟ್ಟೆ ಮಾಡಿಬಿಟ್ಟಿದ್ದೇನೆ ನಾನು, ಆಯಿತಾ. ಇನ್ನು ಮಾಡಿರೋ ಟೈಮ್ ವೇಸ್ಟಿಗೆ ನಾನು ಕಾಂಪನ್ಸೇಟ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇವಾಗ ಸ್ಟ್ರಿಕ್ಟಾಗಿ ಕೂತ್ಕೋಬೇಕು, ಇವಾಗ ನಾನು ಫೋಕಸ್ ಮಾಡಬೇಕು. ಇನ್ನೂ ಏನಂತಾರೆ ಲೈಫಲ್ಲಿ ಚಾಲೆಂಜಿಂಗ್ ಆಗಿ ತೊಗೊಂಡಿರೋರು, ಇಲ್ಲ ಗುರು ನಾನು ಇನ್ನೂ ದೊಡ್ಡದಾಗಿ ಅಚೀವ್ ಮಾಡಬೇಕು ಅನ್ನೋರು 2 ಅವರ್ ಅಲ್ಲ 3 ಅವರು ಬೇಕಾದರೆ ಎಕ್ಸ್ಟೆಂಡ್ ಮಾಡೋರು ಇದ್ದಾರೆ. ಬಟ್ ನಾನಿಲ್ಲಿ ಹೇಳ್ತಿರೋದು ಬರೀ ನಿಮ್ಗೆ 2 ಅವರ್ರು. 2 ಅವರ್ ನಿಮ್ಗೆ ಚಿಕ್ಕದು ಅನಿಸ್ಬೋದು, ಬಟ್ ಹೈಪರ್ ಫೋಕಸ್ ಮಾಡಿದಾಗ ಕೆಲಸ ನಾವು ಮುಗಿಸಿದಾಗ ಎಷ್ಟು ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ ನಮ್ಮ ಮನಸ್ಸಿಗಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತು. ದಯವಿಟ್ಟು ನೀವೇನಾದರೂ ಇನ್ಕಂಪ್ಲೀಟ್ ಮಾಡಿರೋ ಕೆಲಸಗಳಾಗಿರ್ಬೋದು, ಸ್ಟಡೀಸ್ ಆಗಿರ್ಬೋದು, ಏನೇ ಆಗಿರಲಿ 2 ಅವರ್ ಪ್ರತಿನಿತ್ಯ ಪ್ರತಿದಿನ 2 ಅವರ್ ಎತ್ತಿಡಬೇಕು. ಆ ಟೈಮಲ್ಲಿ ನಿಮ್ಮ ಡಿಸ್ಟ್ರಾಕ್ಷನ್ಗಳು, ಮೊಬೈಲು, ನೆಟ್ಫ್ಲಿಕ್ಸು ಅವನ್ನೆಲ್ಲ ಸೈಡ್ಗೆ ಎತ್ತಿಕ್ಬಿಟ್ಟು, ಕಂಪ್ಲೀಟಾಗಿ ಸೈಡ್ಗೆ ಎತ್ತಿಕ್ಬಿಟ್ಟು ನೀವು ಬರೀ ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಫೋಕಸ್ ಮಾಡಬೇಕು. ಇದು ನನ್ನ ಸೆಕೆಂಡ್ ಸ್ಟೆಪ್ಪು. ಇನ್ನು 3ನೇ ಸ್ಟೆಪ್ ಬಂದ್ಬಿಟ್ಟು, ಆಯಿತಾ, ಆ ಸೋಂಬೇರಿತನ, ಆ ಲೇಜಿನೆಸ್. ಯಾವ ಮಟ್ಟಿಗೆ ಈ ಲೇಜಿನೆಸ್ ಕಾಡ್ತಿದೆ ಅಂತ ಹೇಳಿದ್ರೆ, ಈ ಸೋಂಬೇರಿತನ ಕಾಡ್ತಿದೆ ಅಂತ ಹೇಳಿದ್ರೆ ಜನಗಳಿಗೆ ಒಂದು ಹೋಗಿ ಒಂದು ಗ್ಲಾಸ್ ನೀರು ಎತ್ಕೊಂಡು ಬರೋದಕ್ಕೂ ಸೋಂಬೇರಿ ಬಿದ್ದುಬಿಟ್ಟಿದ್ದೀವಿ ನಾವು. 2025 ಸ್ಟಾರ್ಟ್ ಆದಾಗ ಏನು ಮೊದಲನೇ ವರ್ಷ, ಗುರು ನಾನು ಅದು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ, ಜಿಮ್ಗೆ ಹೋಗ್ತೀನಿ, ಎಕ್ಸಸೈಸ್ ಮಾಡಿಬಿಡ್ತೀನಿ, ನಾನು ಅಷ್ಟು ಫ್ಯಾಟ್ ಕರಗಿಸ್ತೀನಿ ಅಂತೆಲ್ಲ ಹೇಳಿದವರು ಇವತ್ತಿನ್ನೂ ಹೊಟ್ಟೆ ದುಬ್ಬ ಆಗಿ ಅಥವಾ ಇನ್ನೂ ಹೊಟ್ಟೆಗಳು ಬಿಟ್ಕೊಂಡು ಇನ್ನೂ ದಪ್ಪ ಆಗಿ ಜೀವನದಲ್ಲಿ ಇನ್ನೂ ಏನು ಅಚೀವೇ ಮಾಡೋಕ್ಕಾಗದಿರೋ ಅಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡಿದ್ದಾರೆ. ಬರೀ ನಾನು ದೇಹದ ಎಕ್ಸಸೈಸ್ ಬಗ್ಗೆ ಹೇಳ್ತಿಲ್ಲ, ನಮ್ಮ ಲೈಫ್ ಗೋಲ್ಸ್ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ನಾವೇಂತಕ್ಕೆ ಇನ್ನೂ ಹಿಂದೆನೇ ಉಳಿದಿದ್ದೀವಿ ಅಂತ ಹೇಳಿದ್ರೆ ನಾವೇನೋ ಆ್ಯಕ್ಷನ್ ತೊಗೊಂಡಿಲ್ಲ ಅಂದಾಗ ಮಾತ್ರ ಈ ಕೆಲಸ ಆಗೋದು. ದಯವಿಟ್ಟು ನೀವು ಈ ಲೇಜಿನೆಸ್ನ ಡಿಸಿಪ್ಲೈನ್ಗೆ ರೀಪ್ಲೇಸ್ ಮಾಡಬೇಕು. ಆ ಲೇಜಿನೆಸ್ನ ತೆಗೆದು ಡಿಸಿಪ್ಲೈನ್ಡ್ ಆಗಿರಬೇಕು. ಪ್ರತಿನಿತ್ಯ ಒಂದು ರುಟೀನ್ ಹಾಕ್ಕೊಳ್ಳಿ, ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳಿ. ಟೈಮ್ ಟೇಬಲ್ ಹಾಕ್ಕೊಂಡು ನಾನು ಯಾವ ಟೈಮಿಗೆ ಎದ್ದೇಳ್ತೀನಿ, ಯಾವ ಟೈಮಿಗೆ ಮಲಗಬೇಕು, ಯಾವ ಟೈಮಿಗೆ ಊಟ ಮಾಡ್ತೀನಿ, ಪ್ರತಿನಿತ್ಯ ನೀವು ಏನು ಮಾಡ್ತೀರೋ ಅದನ್ನು ಟ್ರ್ಯಾಕ್ ಮಾಡಿಕೊಂಡು ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಳ್ಳಿ. ಇದೇನು ಗುರು ಇದು ಚಿಕ್ಕ ಮಕ್ಕಳಿಗೆ ಟೈಮ್ ಟೇಬಲ್ ಹೇಳ್ದಂಗೆ ಹೇಳ್ತಾ ಇದ್ದಾನೆ ಅಂದ್ಬಿಟ್ಟು. ನಾವು ಸಣ್ಣ ವಯಸ್ಸಲ್ಲಿ ನೀವು ನೋಡಿರ್ಬೋದು, ಇವಾಗ ಸ್ಕೂಲಲ್ಲಿದ್ದಾಗ ಯಾರ್ಯಾರು ಈ ಟೈಮ್ ಟೇಬಲ್ ಹಾಕ್ಕೊಂಡು ಓದ್ತಿದ್ರು ಅವರೆಲ್ಲ ಟಾಪರ್ಸ್ ಆಗಿದ್ರು. ಯಾರ್ಯಾರು ಈ ಟೈಮ್ ಟೇಬಲ್ ಇಲ್ದಿರ ಬಿಡುಗರು ನಾನು ಎಕ್ಸಾಮ್ ಟೈಮಲ್ಲಿ ಓದ್ತೀನಿ, ಅವಾಗ ಓದ್ತೀನಿ, ಇವಾಗ ಓದ್ತೀನಿ ಅಂದವರು ಇವತ್ತಿಗೂ ಅವ್ರು ಆ್ಯಾವ್ರೇಜ್ ಸ್ಟೂಡೆಂಟಾಗಿ ಉಳಿದು ಸುಮಾರು ಜನ ಫೇಲು ಆಗಿ ಕೂತ್ಕೊಂಡಿದ್ದಾರೆ. ನಾವು ಯಾವತ್ತು ನಮ್ಮ ಲೈಫ್ನ ಇದು ಎಜುಕೇಷನ್ ಥರನೇ ನಾವು ಟ್ರ್ಯಾಕ್ ಮಾಡ್ಕೊಂಡು ಒಂದು ನಮ್ಮ ಲೈಫಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಇತ್ತು ಅಂತ ಹೇಳಿದ್ರೆ, ಆಯಿತಾ, ಈ ಲೇಜಿನೆಸ್ಸು, ಈ ಸೋಂಬೇರಿತನ ಎಲ್ಲ ದೂರ ಹೋಗುತ್ತೆ. ನಮ್ಮ ಲೈಫಲ್ಲಿ ಒಂದು ಡಿಸಿಪ್ಲೈನ್ ಅನ್ನೋದು ಬರುತ್ತೆ. ಡಿಸಿಪ್ಲೈನ್ ಇದ್ದಾಗ ಫೋಕಸ್ಸು ಜಾಸ್ತಿ ಆಗುತ್ತೆ. ನಾನು ಏನು ಕೆಲಸ ಮಾಡಬೇಕು ಅದು ಮಾತ್ರ ನನ್ನ ಫೋಕಸ್ಸು. ಇವಾಗ ಕಳೆದಿದ್ದೀನಿ, ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ, ಇನ್ನು ಸಾಕು ಗುರು, ಇನ್ನು ನನ್ನ ಕೈಲಿ ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ. ಇವತ್ತಿಂದ ನಾನು ಸೀರಿಯಸ್ ಆಗಿರ್ತೀನಿ, ನಾನು ಡಿಸಿಪ್ಲೈನ್ಡ್ ಆಗಿರ್ತೀನಿ, ಕರೆಕ್ಟ್ ಟೈಮಿಗೆ ಹೇಳ್ತೀನಿ, ಕರೆಕ್ಟ್ ಟೈಮಿಗೆ ಮಲಗ್ತೀನಿ, ಆಯಿತಾ. ಡೈಲಿ ಪ್ರತಿನಿತ್ಯ ನನ್ನ ದೇಹಕ್ಕೆ ಎಕ್ಸಸೈಸ್ ಕೊಡ್ತೀನಿ, ನಾನು ಮಾಡಬೇಕಾಗಿರೋ ಕೆಲಸದ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ. ಇನ್ನು ಉಳಿದಿರೋದು ಎಷ್ಟು ಹೇಳಿ, ಬರೀ 6 ತಿಂಗಳು.
6 ತಿಂಗಳು 199 ದಿವಸ ಆಲ್ರೆಡಿ ಕಳೆದು ಬಿಟ್ಟಿದ್ದೀವಿ. ಇದು ನಿಮಗೆ ಎಚ್ಚರಿಕೆ ಗಂಟೆ. ಯಾರ್ಯಾರು ವಿಡಿಯೋ ಲೆಂತಿ ಆಯಿತು ಅದಾಯಿತು ಅಂತೆಲ್ಲ ನೀವು ಇದ್ಕೊಡ್ಬೇಡಿ ಆಯಿತಾ. ಏನಾರು ಒಂದು ವ್ಯಾಲ್ಯೂಯಬಲ್ ನಿಮಗೆ ಒಂದು ಲೆಸನ್ ಸಿಗ್ತಿದೆ ಅಂತ ಹೇಳಿದ್ರೆ ವಿಡಿಯೋ ಲೆಂತ್ 1 ಅವರ್ ಇದ್ರೂ ನೋಡೋರು ಇರ್ತಾರೆ ಆಯ್ತಾ. ಈ ಸೋಂಬೇರಿಗಳು ಕೆಲವ್ರು ಏನು ಮಾಡ್ಬಿಡ್ತಾರೆ ಅಂತ ಹೇಳಿದ್ರೆ 5 ನಿಮಿಷ ಇದ್ರೂ ಅವ್ರು ನೋಡೋ ತಾಕತ್ತಿರಲ್ಲ. ಎಂತಕ್ಕಂತ ಹೇಳಿದ್ರೆ ಅವ್ರಿಗೆ ಬೇರೆದು ನೋಡ್ತಾ ಇರಬೇಕು, ಶಾರ್ಟ್ಸ್ ನೋಡಬೇಕು, ಗೇಮ್ಸ್ಗಳು ಆಡಬೇಕು, ಬೇರೆ ಕೆಟ್ಟ ವಿಡಿಯೋಸ್ಗಳು ನೋಡಿಕೊಂಡು ಅದಕ್ಕೆ ಗಂಟೆಗಟ್ಟಲೆ ಟೈಮ್ ವೇಸ್ಟ್ ಮಾಡಬೇಕು. ಅಂಥವ್ರು ನೀವಲ್ಲ ಅಂತ ನಾನು ಅನ್ಕೊಂತೀನಿ. ಇಲ್ಲಿವರೆಗೂ ಬಂದಿರೋ ನಿಮಗೆ ಕಂಗ್ರಾಟ್ಸ್ ಹೇಳ್ತೇನೆ ನಾನು. ಎಂತಕ್ಕಂತ ಹೇಳಿದ್ರೆ ನಿಮ್ಮ ಲೈಫ್ ಬಗ್ಗೆ ನಿಮಗೆ ಸೀರಿಯಸ್ನೆಸ್ ಇದೆ, ಫೋಕಸ್ ಇದೆ, ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಇನ್ನು ಉಳಿದಿರೋ ಸಮಯನ ನಾನು ಯುಟಿಲೈಸ್ ಮಾಡ್ಕೊಳ್ಳೇಬೇಕು, ನನ್ನ ಲೈಫ್ನ ನಾನು ಸರಿ ಮಾಡ್ಕೊಳ್ಳೇಬೇಕು. ಎಂತಕ್ಕಂತ ಹೇಳಿದ್ರೆ ಇದು ಅನಿವಾರ್ಯ, ಇದು ನನ್ನ ರೆಸ್ಪಾನ್ಸಿಬಿಲಿಟಿ. ನಾನೇನಾದರೂ ಕೆಳಗಡೆ ಬಿದ್ದರೆ ಇಲ್ಲಿ ಯಾರು ಬಂದು ನನ್ನನ್ನು ಎತ್ತಿ ಹಿಡಿಯಲ್ಲ. ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಚೇಂಜ್ ಆಗ್ತಾ ಇದ್ದೀನಿ. ನೀವು ಕಮೆಂಟಲ್ಲಿ ಏನಾಗ್ಬೇಕು ಹೇಳಿ, ಐ ವಿಲ್ ಚೇಂಜ್ ಟುಡೇ ಆನ್ವರ್ಡ್ಸ್. ಏನು ಹೇಳಿ, ಐ ವಿಲ್ ಚೇಂಜ್ ಅಥವಾ ಸ್ಟಾರ್ಟಿಂಗ್ ಟುಡೇ, ಐ ವಿಲ್ ಚೇಂಜ್ ಸ್ಟಾರ್ಟಿಂಗ್ ಟುಡೇ, ಐ ವಿಲ್ ಚೇಂಜ್ ಸ್ಟಾರ್ಟಿಂಗ್ ಟುಡೇ ಅಂತ ನೀವು ಅಲ್ಲಿ ಕಮೆಂಟ್ ಹಾಕಬೇಕು, ಡೇಟ್ ಹಾಕಬೇಕು. ಪ್ರತಿಯೊಬ್ಬರೂ ಅಲ್ಲಿ ಕಮೆಂಟ್ ಹಾಕ್ಬಿಟ್ಟು ಅಲ್ಲಿ ಹೋಗಬೇಕು. ಸುಮ್ಮನೆ ವಿಡಿಯೋ ನೋಡ್ಬಿಟ್ಟು ಹೋಗೋದಲ್ಲ. ದಯವಿಟ್ಟು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಆಯಿತಾ, ಶೇರ್ ಮಾಡಿ. ಇವತ್ತಿಂದ ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ನನ್ನ ಇನ್ಸ್ಟಾಗ್ರಾಮ್ ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂತ ಹೇಳಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋ ಮಾಡಿ. ಅಲ್ಲಿ ನಿಮಗೆ ಪ್ರತಿನಿತ್ಯ ಫಿಟ್ನೆಸ್ದು ಮತ್ತು ಫ್ಯಾಟ್ ಲಾಸ್ದು ಮತ್ತು ಮೋಟಿವೇಶ್ನಲ್ ವೀಡಿಯೋಸ್ಗಳು ಮಾತ್ರ ಬರುತ್ತೆ ಹೊರತು ನಿಮ್ಗಲ್ಲಿ ಜಿಂಗಲಕ್ಕ ಅಂತ ಯಾವುದೇ ಆಯಿತಾ ಇದ್ರ ವೀಡಿಯೋಸ್ಗಳೆಲ್ಲ ಬರಲ್ಲ. ಏನಿದ್ರು ನಿಮ್ಮ ಲೈಫ್ ಚೇಂಜಿಂಗ್ ವೀಡಿಯೋಸ್ಗಳು ಮಾತ್ರ ನನ್ನ ಕಡೆಯಿಂದ ಸಿಗುತ್ತೆ ಹೊರತು ಬೇರೆ ರೀತಿ ವೀಡಿಯೋಸ್ಗಳು ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.